ಮಸ್ಕಿಟೋ ಇದು ಸೊಳ್ಳೆ ಅದು ಏನ್ ಹಿಡಿದೈತಿ ತತ್ತಿ ಹಿಡಿದೈತ್ರಿ. ತತ್ತಿಯಾಗಿಂದ ಲಾರ್ವಾ ಆಗತ್ರಿ. ಲಾರ್ವಾಗಿಂದ ಪ್ಯೂಪ ಆಗತ್ತೆ. ಪ್ಯೂಪಾಗಿಂದ ಹೊಳ್ಳಿ ಏನ್ ಬರ್ತೈತಿ ಸೊಳ್ಳೆ ಬರ್ತೈತಿ. ಆ ಸೊಳ್ಳಿ ನಿಮ್ಗೆ ಕಡ್ಯಾಕ ಚಲೋ. ನಿಮ್ಗೆ ಜ್ವರ ಬರಾಕ ಕಾರಣ ಇದೆ. ಅದು ಸ್ವಚ್ಛ ನೀರಾಗ ನಿಮ್ ಮನ್ಯಾಗ ಸ್ವಚ್ಛ ನೀರಾಗ ನೀವು ಹಂಗ ವಾರಗಟ್ಲೆ ಇಟ್ಬಿಡ್ತೈತಿ. ಅದಕ್ಕೆ ಬೇಕು, ಅದಕ್ಕೆ ಕೈ ತಗೊಳ್ಕೋಬೇಕು, ಅದಕ್ಕೆ ಬೇಕಂತೇಳಿ ನೀವು ಅದ್ರಲಿಂದ ನೀವು ಸೊಳ್ಳೆ ಉತ್ಪಾದನೆ ಮಾಡ್ಕೊಂಡು ನೀವು ಕಟ್ಸ್ಕೊತೀರಿ. ಈಗ ನಾವು ತತ್ತಿ ಅಂತ ನಮ್ ಕೈ ಸಿಗಲ್ಲ, ಸಣ್ಣ ಇರ್ತೈತಿ ಅದು ಬಾಳ. ಲಾರ್ವಾ ಸಿಗ್ತೈತಿ, ಪ್ಯೂಪಾ ಸಿಗ್ತೈತಿ, ಅಂದ್ರೆ ಗಂಟೆದಿದ್ದು ತತ್ತಿ ಸಿಗಲ್ಲ. ಅದಕ್ಕ ನಾವು ಇದ ಸ್ಟೇಜ್ನಾಗ ನಾವು ಸ್ವಚ್ಛ ಮಾಡ್ಬಿಟ್ರೆ ನಮ್ಗೆ ಯಾವ ಜಡ್ಡುನು ಬರಲ್ಲ, ಮಲೇರಿಯಾನು ಬರಲ್ಲ, ಯಾವ್ದು ಬರಲ್ಲ, ಈ ಡೆಂಗೂನು ಬರಲ್ಲ. ಅದಕ್ಕೆ ಕಾರಣ ನಾವು ಏನ್ ಮಾಡ್ಬೇಕು, ಮೇನ್ ಸ್ವಚ್ಛತೆ ಇಟ್ಕೋಬೇಕು. ಸ್ವಚ್ಛ ನೀರಾಗುತ್ತ ನಾವು ಅದನ್ನ ಇಟ್ಕೋಬಾರ್ದು ಜಾಸ್ತಿ. ಮ್ಯಾಲೆ ಮೇಲೆ ತೊಳ್ಕೊತಾ ಇರ್ಬೇಕು. ವಾರಕ್ಕೆ 1-2 ಸಲ ತೊಳ್ಕೊತಾ ಇರ್ಬೇಕು. ಕಂಪಲ್ಸರಿ ಮ್ಯಾಮ್ ಮುಚ್ಚಬೇಕ್ರಿ. ಫಸ್ಟ್ ಏನ್ ಮಾಡ್ತೈತಿ, ಸೊಳ್ಳಿ ಬಂದು ಈ ರೀತಿ ತತ್ತಿ ಹಿಡ್ದೈತ್ರಿ. ಸ್ವಚ್ಛ ನೀರಾಗ ಹಿಡ್ದೈತ್ರಿ ಇದು. ನೀರ ಒಳಗೋದು ತತ್ತಿ ಒಂದು ಬಂಡಲ್ನಾಗ ಏನಂದ್ರ 100-200 ಇರ್ತಾವ್ರಿ. ಒಟ್ಟ ಅದು 200 ತತ್ತಿ ಹಿಡ್ದೈತಿ. ಅದು ಒಂದ್ ಸೊಳ್ಳಿ 200 ತತ್ತಿ ಹಿಡ್ದೈತಿ. ಅದು ಜೀವಮಾನ ಕಾಲದಾಗ 3-4 ಸಲ ಹಿಡ್ದೈತಿ ಅದು. ನೆಕ್ಸ್ಟ್ ಇದ್ರಾಗ ಇದು ಬರ್ತೈತಿ ನೋಡಿ ಸರ್, ಈಗ ಆಗಲೇ ಬೇರೆ ತೋರ್ಸಿನಲ್ಲ ಅಂತವ ಈಗ ಅದಾವ. ಇವು ಆಗಿಂದ ನೆಕ್ಸ್ಟ್ ಪ್ಯೂಪಾ ಸ್ಟೇಜ್ ಬರ್ತದ್ರಿ. ಈ ಸ್ಟೇಜ್ ಬರ್ತೈತಿ. ಇಂಥವು ಗಂಟಾಗಿದ್ದು ಇದ್ರಲಿಂತ್ರ ಈಗ ಅದ್ರಾಗ ಹಾವಿನ ಪರಿ ಹೆಂಗ್ ಹೊರಗೆ ಬರ್ತೈತಲ್ಲ ಆ ರೀತಿ ಇದು ಹೊರಗೆ ಬರ್ತೈತಿ. ಅದಕ್ಕೆ ಉಸಿರಾಡಕ ಇದು ಬೇಕ್ರಿ. ಅದ್ರ ಮ್ಯಾಲ ಬಂದು ಉಸಿರು ತಗೊಂಡು ಒಳಗೆ ಹೋಗೋದು. ಮತ್ತೆ ಒಳ್ಳೆ ಪರಿ ಬಿಟ್ಟು ಈಗ ಹಾವನ್ ಪರಿ ಹೆಂಗ್ ಬರ್ತೈತಲ್ಲ ಆ ರೀತಿ ಬಿಟ್ಟು ಹೊರಗೆ ಬರ್ತೈತಿ. ಈಗ ನೆಕ್ಸ್ಟ್ ಅದು ಕಡ್ಯಾಕ್ ರೆಡಿ. ಈಗ ನೆಕ್ಸ್ಟ್ ಅದು ಕಡ್ಯಾಕ್ ರೆಡಿ. ಸೊಳ್ಳೆ ಸ್ವಚ್ಛ ನೀರಾಗ ಇದು ನಾವು ತುಂಬಿಟ್ಟು ನೀರಾಗ ಹುಟ್ಟಿದ್ರು ಅವು ಬೇರೆ. ಅವು ಇದು ಅಲ್ಲ ಗಟ್ರ ನೀರು ಸೊಳ್ಳೆ ನಮ್ಮ ಬೇರೆ ನಮ್ಮ ಸಂಪುಟ ಫಸ್ಟ್ ಇದು